ಸುರಕ್ಷತೆಯ ಜೊತೆಗೆ ಸೌಲಭ್ಯ ತಲುಪಿಸುವ ಸಂಕಲ್ಪ ಹಿರಿಯ ನಾಗರಿಕರ ಸೇವೆಗೆ ಆಸರೆಯಾಗಲಿರುವ ಬ್ಯಾಕ್ ಕೋಟ್ ಆರಕ್ಷಕ ವಿಜಯಪುರ ಮನೆಯ ಸುರಕ್ಷತೆ ಕಾನೂನು ಸುವ್ಯವಸ್ಥೆ ಜಾರಿಯಲ್ಲಿ 24x7 ತೊಡಗಿಸಿಕೊಂಡಿರುವ ಆರಕ್ಷಕರು ಈಗ ಹಿರಿಯ ನಾಗರಿಕರ ಸೇವೆಗೂ ಅಣಿಯಾಗುವ ಮೂಲಕ ಇನ್ನೊಂದು ರೂಪದ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಸುರಕ್ಷತೆಯ ಜೊತೆಗೆ ಸೌಲಭ್ಯಗಳ ಕುರಿತು ಅರಿವು ಮೂಡಿಸುವ ಕಾರ್ಯವನ್ನು ಕೈಗೊಳ್ಳಲು ಸಜ್ಜಾಗುತ್ತಿದ್ದಾರೆ. ಒಂಟಿಯಾಗಿರುವ ಹಿರಿಯ ನಾಗರಿಕರು ಒಂಟಿ ಮಹಿಳೆಯರ ಸುರಕ್ಷತೆ ಕುರಿತಾಗಿ ಬ್ಯಾಕ್ ಕೋಟ್ ಆಸರೆ ಅನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ಆರಕ್ಷಕರು ಈ ವಿಶೇಷ ಸೇವಾ ಕಾರ್ಯ ಕೈಗೊಳ್ಳಲಿದ್ದಾರೆ. ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಮತ್ತು ಒಂಟಿ ಮಹಿಳೆಯರಿಗೆ ಸುರಕ್ಷೆ ಮತ್ತು ಅವರಲ್ಲಿ ಒಂಟಿ ಭಾವನೆಯನ್ನು ಹೋಗಲಾಡಿಸಿ ವಿಶ್ವಾಸ ಮೂಡಿಸುವ ತಲುಪಿಸುವ ಈ ಕಾರ್ಯಕ್ರಮ ವಿಜಯಪುರದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಈ ಕುರಿತು ವಿವರಣೆ ನೀಡಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಲಕ್ಷ್ಮಣ ನಿಮ್ಮರಗಿ ಮಾತನಾಡಿ, ವಿಜಯಪುರ ಜಿಲ್ಲೆಯಲ್ಲಿಯೂ ಸಹ ಆಸರೆ ಕಾರ್ಯಕ್ರಮವನ್ನು ಜಿಲ್ಲೆಯ ಎಲ್ಲ 28 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 329 ಬೀಟ್ಗಳಲ್ಲಿ ಜಾರಿಗೊಳಿಸಲಾಗುತ್ತಿದೆ. ಈಗಾಗಲೇ ಮನೆ ಮನೆಗೆ ಪೊಲೀಸ ಕಾರ್ಯಕ್ರಮವು ಜಾರಿಯಲ್ಲಿದ್ದು, ಅದರ ಒಂದು ಭಾಗವಾಗಿ ಆಸರೆ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡು ಎಲ್ಲ 329 ಬೀಟ್ ಸಿಬ್ಬಂದಿ ಜನರು ತಮ್ಮ ತಮ್ಮ ಬೀಟ್ ವ್ಯಾಪ್ತಿಯಲ್ಲಿ ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರ ಒಂಟಿ ಮಹಿಳೆಯರನ್ನು ಗುರುತಿಸಿ ಖುದ್ದಾಗಿ ಭೇಟಿಯಾಗಿ ಅವರು ಎದುರಿಸುತ್ತಿರುವ ತೊಂದರೆ ಹಾಗೂ ಸಮಸ್ಯೆಗಳ ಬಗ್ಗೆ ಆಲಿಸಿ ಇದರ ಜೊತೆಗೆ ಪ್ರಸ್ತುತ ಸರ್ಕಾರದಿಂದ ಹಿರಿಯ ನಾಗರಿಕರು ಒಂಟಿ ಮಹಿಳೆಯರಿಗೆ ಜಾರಿಗೊಳಿಸಲಾದ ಈ ಕೆಳಗಿನ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಯೋಜನೆಯ ಸದುಪಯೋಗವನ್ನು ತಲುಪಿಸಿ ಕಾರ್ಯಕ್ರಮವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ಕೈಗೊಳ್ಳಲಾಗುತ್ತಿದೆ ಎಂದು ವಿವರಿಸಿದರು. ವಿಜಯಪುರ ಜಿಲ್ಲೆಯಲ್ಲಿ ಆಸರೆ ಕಾರ್ಯಕ್ರಮ ಭಾಗವಾಗಿ 28 ಪೊಲೀಸ ಠಾಣೆಗಳ ವ್ಯಾಪ್ತಿಯಲ್ಲಿ ಬರುವ 329 ಬೀಟ್ಗಳ ಸಿಬ್ಬಂದಿ ಜನರು ಆಯಾ ಗ್ರಾಮಗಳಲ್ಲಿ ವಾಸಿಸುವ ಹಿರಿಯ ನಾಗರಿಕರಿಗೆ ಮತ್ತು ಒಂಟಿ ಮಹಿಳೆಯರನ್ನು ಗುರುತಿಸಿ ಅವರ ಸಮಸ್ಯೆಗಳ ಬಗ್ಗೆ ಖುದ್ದಾಗಿ ಆಲಿಸಿ ಪ್ರಸ್ತುತ ಜಾರಿಯಲ್ಲಿರುವ ಮೇಲಿನ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಿ ಇಲಾಖೆಯ ವತಿಯಿಂದ ಕ್ರಮ ವಹಿಸಿ ಈ ಕೆಳಗಿನಂತೆ ಹಿರಿಯ ನಾಗರಿಕರಿಗೆ ಹಾಗೂ ಒಂಟಿ ಮಹಿಳೆಯರಿಗೆ ವಿವಿಧ ಯೋಜನೆಗಳನ್ನು ತಲುಪಿಸಲು ಕಾರ್ಯಯೋಜನೆ ರೂಪಿಸಲಾಗುತ್ತಿದೆ ಎಂದು ಸುದೀರ್ಘ ವಿವರಣೆ ನೀಡಿದರು. ತಾಯಿ ಮತ್ತೆ ಹಿರಿಯ ನಾಗರಿಕರ ಪಾಲನೆ, ಪೋಷಣೆ ಮತ್ತೆ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಆಗಿರ್ಬೋದು ಮತ್ತೆ ಸಂಧ್ಯಾ ಸುರಕ್ಷಾ ಯೋಜನೆಯ ಬಗ್ಗೆ ಆಗಿರ್ಬೋದು, ಅಂದರೆ 60 ವರ್ಷಕ್ಕಿಂತ ಮೇಲೆ ಇದ್ದವರಿಗೆ ಪಿಂಚಣಿ, 60 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಪಿಂಚಣಿಯ ಸೌಲಭ್ಯ ಆಗಿರ್ಬೋದು, ಮತ್ತು ಹಿರಿಯ ನಾಗರಿಕರಿಗೆ ಬಸ್ ಪ್ರಯಾಣದಲ್ಲಿರುವಂಥ ರಿಯಾಯಿತಿ, ವಿಧವಾ ವೇತನ ಯೋಜನೆ ಆಗಿರ್ಬೋದು, ಮನಸ್ವಿನಿ ಯೋಜನೆ ಆಗಿರ್ಬೋದು, ಮತ್ತು ಮೃತ ರೈತರ ಪತ್ನಿಗೆ ಇರುವಂಥ ಯೋಜನೆಗಳಾಗಿರ್ಬೋದು, ಅಸಿಡ್ ದಾಳಿಗೆ ಒಳಗಾದಂತಹ ಮಹಿಳೆಯರಿಗೆ ಇರುವಂಥ ಯೋಜನೆಗಳಾಗಿರ್ಬೋದು, ವೃದ್ಧಾಶ್ರಮಗಳ ಬಗ್ಗೆ, ಹಿರಿಯ ನಾಗರಿಕರಿಗೆ ಸಹಾಯವಾಣಿ ಕೇಂದ್ರಗಳಾಗಿರ್ಬೋದು, ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರಗಳಾಗಿರ್ಬೋದು, ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ಮತ್ತು ಈ ರೀತಿಯಾದಂಥ ಯೋಜನೆಗಳನ್ನು ಆಸರೆ ವಿಜಯಪುರ ಜಿಲ್ಲಾ ಪೊಲೀಸರು ಆಸರೆ ಕಾರ್ಯಕ್ರಮದ ಒಂದು ಭಾಗವಾಗಿ 28 ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿರುವಂಥ ಒಟ್ಟು 329 ಬೀಟ್ಗಳಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ. ಈಗಾಗಲೇ ಸುಮಾರು 73 ಈ ರೀತಿಯಾದಂಥ ಒಂದು ಯಶಸ್ವಿ ಸಕ್ಸಸ್ ಸ್ಟೋರೀಸ್ಗಳನ್ನು ನಮ್ಮ ಬೀಟ್ ಸಿಬ್ಬಂದಿಗಳನ್ನು ಮಾಡಿದ್ದಾರೆ. ವೃದ್ಧಾಪ್ಯ ವೇತನ ಒಟ್ಟು 14 ಜನ ಅವಕಾಶ ವಂಚಿತರಾಗಿದ್ದು ಅವುಗಳನ್ನು ಗುರುತಿಸಿ ಅದನ್ನು ಕನ್ಸರ್ನ್ ಇಲಾಖೆಗಳಿಗೆ ಅವರ ಅಪ್ಲಿಕೇಶನನ್ನು ಹಾಕಿ ಅವರಿಂದ ಆದೇಶ ಕಾಪಿಗಳನ್ನು ಕೂಡ ಅವರಿಗೆ ಒಯ್ದು ಕೊಟ್ಟಿದ್ದಾರೆ. ಅದೇ ರೀತಿ ವಿಧವಾ ವೇತನ ಯೋಜನೆ ಒಟ್ಟು 16 ಜನಕ್ಕೆ, ವಿಕಲಚೇತನ ಪೋಷಣಾ ಯೋಜನೆ 8 ಜನಕ್ಕೆ, ಇಂದಿರಾ ಗಾಂಧಿ ರಾಷ್ಟ್ರೀಯ ಪಿಂಚಣಿ ಯೋಜನೆ 6 ಜನಕ್ಕೆ, ಹಿರಿಯ ನಾಗರಿಕರ ಗುರುತಿನ ಚೀಟಿ ಒಟ್ಟು 10 ಜನಕ್ಕೆ, ಸಂಧ್ಯಾ ಸುರಕ್ಷಾ ಯೋಜನೆ ಒಟ್ಟು 6 ಜನಕ್ಕೆ, ಅದೇ ರೀತಿ ಕೆಲವೊಂದು ಜನರ ಮನೆಗೆ ಕರೆಂಟ್ ಸಂಪರ್ಕ ಇನ್ನೂ ಕೆಲವೊಂದು ಜನಕ್ಕೆ ಬಂದಿದ್ದಿಲ್ಲ, ಅದು ಕೂಡ ಕುಂದುಕೊರತೆ ಆಲಿಸುವಂಥ ಸಂದರ್ಭದಲ್ಲಿ ಬಂದಿತ್ತು. ಅವರಿಗೆ ಭಾಗ್ಯಜ್ಯೋತಿ ಯೋಜನೆಯಲ್ಲಿ ವಿದ್ಯುತ್ ಸಂಪರ್ಕವನ್ನು ಕೂಡ ಒಟ್ಟು 6 ಜನರಿಗೆ, ಕೆಲವೊಂದು ಜನ ಸರ್ಕಾರದಿಂದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಪೊಲೀಸ್ ಹೋದಾಗ ಅವ್ರ ಸಮಸ್ಯೆಗಳಂತಂದರೆ ಅವ್ರದ್ದು ಆರೋಗ್ಯದ ಸಮಸ್ಯೆಗಳನ್ನು ಕೇಳಿದಂಥ ಉದಾಹರಣೆಗಳಿದ್ದಾವೆ. ಒಟ್ಟು 3 ಜನಕ್ಕೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಉಚಿತವಾಗಿ ಸರ್ಕಾರದ ಯೋಜನೆಯಲ್ಲಿ ಮಾಡಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಬ್ಯಾಂಕ್ ಮತ್ತು ಅಂಚೆ ಕಚೇರಿಯಲ್ಲಿ ಖಾತೆಗಳನ್ನು ಕೂಡ ಅವರಿಗೆ ತೆರೆಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ರೀತಿ ಒಟ್ಟು 73 ಸಕ್ಸಸ್ ಸ್ಟೋರಿಗಳನ್ನು ನಮ್ಮ ಬೀಟ್ ಸಿಬ್ಬಂದಿ ಈಗಾಗಲೇ ಮಾಡಿದ್ದಾರೆ. ಈಗಲೂ ಕೂಡ ಇದು ಎಲ್ಲ ಬೀಟ್ಗಳಲ್ಲಿಯೂ ಕೂಡ ಜಾರಿ ಇತ್ತು. ಇನ್ನೂ ಹಲವಾರು ಈ ರೀತಿ ಇರುವಂತಹ ಹಿರಿಯ ನಾಗರಿಕರಾಗಿರ್ಬೋದು ಮತ್ತು ಒಂಟಿ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ಕೆಲಸವನ್ನು ಜನಸ್ನೇಹಿ ಪೊಲೀಸ್ ಜನರ ಪರವಾಗಿ ಇರುವಂಥ ಒಂದು ಪೊಲೀಸ್ ವ್ಯವಸ್ಥೆಯನ್ನು ನಮ್ಮ ಬೀಟ್ ಸಿಬ್ಬಂದಿಗಳು ಜಾರಿಯನ್ನು ತಂದಿದ್ದಾರೆ. ಈ ಯೋಜನೆಯನ್ನು ಜಿಲ್ಲೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಇದನ್ನು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮುಂಬರುವಂಥ ದಿನಗಳಲ್ಲಿ ಈ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ. ಈ ಕಾರ್ಯಕ್ರಮವನ್ನು ಏನು ರಾಜ್ಯ ಸರ್ಕಾರ ಒಂದು ಉದ್ದೇಶದಿಂದ ಇದನ್ನು ತಂದಿದ್ದು ಅದನ್ನು ಅರ್ಥಪೂರ್ಣವಾಗಿ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಹೆಚ್ಚಿನ ಸಂಬಂಧಪಟ್ಟಂಥ ಮಾಹಿತಿನ ಸಕ್ಸಸ್ ಸ್ಟೋರೀಸ್ಗೂ ಕೂಡ ನಿಮಗೆ ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೇನೆ. ಐ ವಿಲ್ ಶೇರ್ ಮೋರ್ ಡೀಟೇಲ್ಸ್ ಇನ್ ದ ವಾಟ್ಸಪ್.
ಐ ವಿಲ್ ಶೇರ್ ದೋಸ್ ಡೀಟೇಲ್ಸ್. ಸಕ್ಸಸ್ ಸ್ಟೋರೀಸ್ ಈಗ ಹಿರಿಯ ನಾಗರಿಗೆ ಗುರುತಿನ ಚೀಟಿ ಸಿಗೋ ಒಂದು ಎಕ್ಸಾಂಪಲ್, ಈ ಪೊಲೀಸರು ಹೋಗ್ತಾರೆ, ಗೊತ್ತಾಗ್ತೈತಿ ಇವ್ರಿಗೆ ಹಿರಿಯ ನಾಗರಿಕ ಚೀಟಿ ಇಲ್ಲ, ಹೌದು ಪ್ರೊಸೆಸ್ ಸ್ಟಾರ್ಟ್ಸ್. ಪ್ರೊಸೆಸ್ಸು ಆ ಕನ್ಸರ್ನ್ ಇಲಾಖೆಗೆ ಏನು ಯಾರಿಗೆ ಬೇಕಾಗಿರುತ್ತೆ ಅವರಿಂದನೇ ಪತ್ರ ವ್ಯವಹಾರ ಮಾಡ್ತಾರೆ. ದೇ ವಿಲ್ ವರ್ಕ್ ಆಸ್ ಎ ಫೆಸಿಲಿಟೇಟರ್. ಸೊ ದೇ ವಿಲ್ ಫೆಸಿಲಿಟೇಟ್ ದ ಎಂಟೈರ್ ಪ್ರೊಸೆಸ್. ಈಗ ತಹಶೀಲ್ದಾರ್ ಆಫೀಸಿಂದ ಕೆಲಸ ಆಗಬೇಕಾಗಿದ್ರೆ ಅವರಿಂದ ಅರ್ಜಿಯನ್ನು ತಹಶೀಲ್ದಾರ್ ಆಫೀಸಿಗೆ ಕೊಡಿಸಿ ತಹಶೀಲ್ದಾರ್ ಆಫೀಸಲ್ಲಿ ಫಾಲೋ ಅಪ್ ಮಾಡಿ ಅದು ವರ್ಕ್ ಆರ್ಡರ್ ಆಗೋವರೆಗೂ ಕೂಡ ಅದನ್ನ ಪ್ರೊಸೆಸ್ನ ಇವರೇ ಫಾಲೋ ಅಪ್ ಮಾಡ್ತಾರೆ. ಪೊಲೀಸರಿಗೆ ಮಧ್ಯೆ ತರಬೇತಿ ಕೊಟ್ಟಿರೋ ಯಾವ್ಯಾವ ಇಲಾಖೆಗೆ ಯಾವ್ಯಾವ ಬರುತ್ತೆ ಅಂತ ಹೇಳಿ ಎಸ್ ವಿ ಹ್ಯಾವ್ ಗಿವನ್ ದ ಡೀಟೇಲ್ಸ್ ಆಫ್ ದ ಸ್ಕೀಮ್ಸ್. ಸೊ ಸ್ಕೀಮ್ಸ್ಗಳ ಡೀಟೇಲ್ಸ್ನು ಕೂಡ ನಾವು ಈ ರೀತಿ ಮಾಡಿ ಕೊಟ್ಟಿದ್ದೀವಿ. ಯಾವ್ಯಾವ ಇಲಾಖೆಗೆ ಯಾವ್ಯಾವ ಯೋಜನೆಗಳು ಬರ್ತವೆ, ಸೊ ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಅಂತಂತೇಳಿ. ಸೊ ವೃದ್ಧಾಪ್ಯ ವೇತನ ಯಾರಿಗೆ ಅಪ್ರೋಚ್ ಆಗಬೇಕು, ಬಸ್ ರಿಯಾಯಿತಿ ಪ್ರಯಾಣ ದರ ಯಾರಿಗೆ ಅಪ್ರೋಚ್ ಆಗಬೇಕು. ಸೊ ಆ ರೀತಿಯಾಗಿ ಅವ್ರಿಗೆ ಈಗಾಗಲೇ ನಾವು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವರು ಬೀಟ ವ್ಯವಸ್ಥೆ ಅಂತ ಹೋದಾಗ, ಆಸರೆ ಅಂತ ಸ್ಕೀಮ್, ಆಸರೆ ಯೋಜನೆ ಅಂತ ಹಳ್ಳಿಗಳಿಗೆ ಹೋದಾಗ ಆ ಸಮಸ್ಯೆಗಳನ್ನು ಗುರ್ತಾಕೋತಾರೆ. ಕೆಲವೊಂದು ಸಮಸ್ಯೆಗಳು ಹೊಸದಾಗಿ ಬರುತ್ತೆ. ಸೊ ಎಲ್ಲ ಯೋಜನೆಗಳನ್ನು ಒಂದೇ ಕಡೆ ಇರುತ್ತಂತಲ್ಲ. ಸೊ ಅವಾಗ ಸಂಬಂಧಪಟ್ಟಂತಹ ನಮ್ಮ ಇನ್ಸ್ಪೆಕ್ಟ್ರು PSI ಅವರು ತಹಶೀಲ್ದಾರ್ ಜೊತೆಗೆ ಚರ್ಚೆ ಮಾಡಿ ಏನು ಸಹಾಯ ಮಾಡೋಕ್ಕಾಗುತ್ತೆ ವಿತಿನ್ ದ ಏನು ಸರ್ಕಾರದ ಯೋಜನೆಗಳಲ್ಲಿ, ಆ ರೀತಿಯಾದಂಥ ಒಂದು ಸಹಾಯವನ್ನು ನಮ್ಮ ಪೊಲೀಸ್ನವರು ಹಿರಿಯ ನಾಗರಿಕರಿಗೆ ಮತ್ತು ಒಂಟಿ ಮಹಿಳೆಯರಿಗೆ ಮಾಡಿಕೊಡ್ತಾರೆ. ಸಿಬ್ಬಂದಿ ಸಂಖ್ಯೆ ಶಾರ್ಟೇಜ್ ಇದೆ ಅಂದರೆ ಈಗ ಹೆಚ್ಚುವರಿ ಹೊರ ಬರ್ತಾ ಇದೆ ಸಿಬ್ಬಂದಿಗೆ ಅಂತ ಈ ಒಂದು ಕೆಲಸ. ಸೊ ಪೊಲೀಸರಿಗೆ ಇದೇ ಕೆಲಸ ಅದೇ ಕೆಲಸ ಅಂತಂತಲ್ಲ. ಸೊ ಪೊಲೀಸರದು ಒಟ್ಟಾರೆ ಕೆಲಸ ಏನು ಅಂತಂತಂದರೆ ಜನಸೇವೆ. ಇಟ್ ಇಸ್ ಅ ಸರ್ವಿಸ್ ಓರಿಯೆಂಟೆಡ್ ಜಾಬ್. ಹೌದಾ? ಸೊ ಯಾವ ರೀತಿ ಕಷ್ಟಕರಗಳು ಬರ್ತವೆ, ಯಾವ ರೀತಿ ಜನಸ್ನೇಹಿಯಾಗಿ ಜನರ ಪರವಾಗಿ ನಿಲ್ಲುವಂಥ ಕೆಲಸ ಏನು ಬರುತ್ತೆ, ಸೊ ದಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ವೇಸ್ ಸ್ಟ್ಯಾಂಡ್ ಬೈ. ಇದಕ್ಕೇನಾದರೂ ವಾಲಂಟಿಯರ್ಸ್ ಸಪೋರ್ಟ್ ಏನಾದರೂ ತಗೊಳ್ಳೋ ಯೋಚನೆ ಇಲ್ಲ, ನಾವೇನು ವಾಲಂಟಿಯರ್ಸ್ನ ತಗೊಂಡಿಲ್ಲ. ಇವತ್ತಿನ ದಿನ ನಾವು ಪೊಲೀಸ್ ಇಲಾಖೆಯು ಸ್ವತ್ತಿನ ಅಪರಾಧಗಳನ್ನು ತಡೆಗಟ್ಟುವಲ್ಲಿ ಇನ್ನೊಂದು ಹೆಜ್ಜೆಯನ್ನು ಮುಂದುವರಿಸಿ ತಾಂತ್ರಿಕತೆಯನ್ನು ಯೂಸ್ ಮಾಡಿ, ನಮ್ಮಲ್ಲಿ ಇರುವಂತಹ ಈಗಾಗಲೇ ಎಕ್ಸಿಸ್ಟಿಂಗ್ ತಾಂತ್ರಿಕತೆಯನ್ನು ಯೂಸ್ ಮಾಡಿ ಈ ಕಳ್ಳತನ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರು ವಿವಿಧ ಕಾರಣಗಳಿಂದ ತಮ್ಮ ಮನೆಗಳನ್ನು ಕೀಲಿ ಹಾಕಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋದಾಗ ಅವರ ಮನೆ ಕಳ್ಳತನವನ್ನು ತಡೆಗಟ್ಟುವುದಕ್ಕೋಸ್ಕರ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅನ್ನುವಂತಹ ಒಂದು ಉಪಕ್ರಮ, ಒಂದು ಬೀಟ್ ವ್ಯವಸ್ಥೆಯನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ. ಇದರಲ್ಲಿ ಏನು ಅಂತಂತಂದರೆ ಜನರು ಅವರ ಮನೆಗಳನ್ನು ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ನಮ್ಮ ಕಂಟ್ರೋಲ್ ರೂಮ್ದಲ್ಲಿರುವಂತಹ ಒಂದು ವಾಟ್ಸಪ್ ನಂಬರ್ಗೆ ಅವರು ಶೇರ್ ಮಾಡಬೇಕಾಗುತ್ತೆ. ಅದರ ಮನೆಯ ಹೆಸರು, ಮನೆಯ ವಿಳಾಸ, GPS ಲೊಕೇಶನ್ನು ಭಾಳ ಇಂಪಾರ್ಟೆಂಟು. ಅದರ ಜೊತೆಗೆ ಮನೆಯ ಫೋಟೋ ಮತ್ತು ಎಷ್ಟು ದಿನದವರೆಗೆ ಅವರು ಆ ಮನೆಯನ್ನು ಲಾಕ್ ಮಾಡಿ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ನಮ್ಮ ಕಂಟ್ರೋಲ್ ರೂಮ್ದಲ್ಲಿರುವಂತಹ ಈ ಕೆಳಗಿನ ವಾಟ್ಸಪ್ ನಂಬರ್ 8277970747 ಅನ್ನುವಂಥ ಒಂದು ನಂಬರಿಗೆ ವಾಟ್ಸಪ್ಪನ್ನು ಕಳಿಸಿದರೆ ನಮ್ಮ ಕಂಟ್ರೋಲ್ ರೂಮ್ ಮುಖಾಂತರ ಇದು ಆಯಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಮಾಹಿತಿ ಹೋಗುತ್ತೆ. ಸೊ ರಾತ್ರಿ ನೈಟ್ ರೌಂಡ್ಸ್ ಬೀಟಲ್ಲಿರುವಂಥ ಸಿಬ್ಬಂದಿಗಳಿಗೆ ಈ ಮಾಹಿತಿ ರವಾನೆ ಆಗುತ್ತೆ. ನೈಟಲ್ಲಿ ಅವರ ಮನೆಗಳಿಗೆ ಪೊಲೀಸ್ ಹೋಗಿಬಿಟ್ಟು ಅದನ್ನು ಪರಿಶೀಲಿಸಿ ಒಂದು ಚೆಕ್ಕನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಮೇಲೆ ಸಾರ್ವಜನಿಕರು ಶೇರ್ ಮಾಡುವಂತಹ ತಮ್ಮ ಮಾಹಿತಿಯನ್ನು ಇಲ್ಲಿ ಇಲಾಖೆ ಅಡಿಯಲ್ಲಿ ಗೌಪ್ಯವಾಗಿ ಇಡಲಾಗುವುದು. ಈ ಉಪಕ್ರಮವು ಇಲ್ಲಿ ಹಾಕಿದ ಮನೆಗಳ ಕಳ್ಳತನ ಪ್ರಕರಣಗಳನ್ನು ನಾವು ಪರಿಣಾಮಕಾರಿಯಾಗಿ ತಡೆಗಟ್ಟುವಲ್ಲಿ ಒಂದು ಸಹಾಯ ಆಗುತ್ತೆ. ಇದರ ಜನರ ಸಹಭಾಗಿತ್ವ ಭಾಳ ಇಂಪಾರ್ಟೆಂಟ್ ಇದೆ, ಫೆಸಿಲಿಟಿ ಇದೆ, ಅದನ್ನು ಬಳಸ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗಬೇಕು. ಆದ್ದರಿಂದ ಇದರ ನಿಮಗೆ ಈಗಾಗಲೇ ನಾವು ಈ ಪ್ಯಾಂಪ್ಲೆಟನ್ನು ಕೂಡ ಶೇರ್ ಮಾಡಿದ್ದೀವಿ. ಈ ಪ್ಯಾಂಪ್ಲೆಟಲ್ಲಿ ಏನು ನಮಗೆ QR ಕೋಡು ಇದೆ. QR ಕೋಡ್ ಓಪನ್ಸ್ ದ ಕಂಟ್ರೋಲ್ ರೂಮ್ ವಾಟ್ಸಪ್ ನಂಬರು. ಕಂಟ್ರೋಲ್ ರೂಮ್ ವಾಟ್ಸಪ್ ನಂಬರು ಕೊಟ್ಟಿದ್ದೀವಿ ಇದರಲ್ಲಿ. ಸೊ ಅದರಲ್ಲಿ ಜನ ನಮಗೆ ಲಾಕ್ಡ್ ಹೌಸಸ್ ಅಂದರೆ ಮನೆಯಲ್ಲಿ ಇರದೇ ಇದ್ದಾಗ ಅವ್ರು ಹೋಗ್ಬೇಕಾದ್ರೆ ಏನೇನು ಮಾಹಿತಿಯನ್ನು ಈ ನಂಬರ್ಗೆ ಶೇರ್ ಮಾಡಬೇಕು ಅನ್ನುವಂಥದ್ದನ್ನು ಏನು ಕೊಡೋದಕ್ಕೆ ತಿಳಿಸಲಾಗಿದೆ. ಅದೇ ರೀತಿ ಈ ಮಾಹಿತಿಯನ್ನು ಕೊಟ್ಟಾಗ ನಮ್ಮ ಕಂಟ್ರೋಲ್ ರೂಮ್ನಲ್ಲಿ ಇದು ಎವ್ರಿಡೇ ಮಾಹಿತಿ ಕಂಪೈಲ್ ಆಗ್ತಾ ಹೋಗುತ್ತೆ. ಸೊ ಸಾಯಂಕಾಲ ಹೊತ್ತು ಆ ಮಾಹಿತಿಯನ್ನು ನಾವು ಕನ್ಸರ್ನ್ ಪೊಲೀಸ್ ಠಾಣೆಗೆ ಕೊಟ್ಟು ರಾತ್ರಿ ಬೀಟ್ ವ್ಯವಸ್ಥೆ ಏನಿದೆ ಆ ಸಂದರ್ಭದಲ್ಲಿ ಅವರ ಮನೆಗೆ ರಾತ್ರಿ ಹೊತ್ತು ವಿಸಿಟ್ ಮಾಡಿ ಪರಿಶೀಲನೆ ಮಾಡಿ ಒಂದು ರಕ್ಷಣೆ ಮಾಡುವಂಥ ಕಾರ್ಯವನ್ನು ಪೊಲೀಸರು ಮಾಡ್ತಾರೆ. ಸೊ ಇದಕ್ಕೆ ಈಗಾಗಲೇ ಇದನ್ನು ಏನು ಮಾನ್ಯ ಗೃಹ ಮಂತ್ರಿಯವರು ಕರ್ನಾಟಕ ರಾಜ್ಯಾದ್ಯಂತ ಜಾರಿಗೆಯನ್ನು ತರೋದಕ್ಕೆ ಹೇಳಿದ್ದಾರೆ. ಈಗಾಗಲೇ ನಮ್ಮ ಇಲಾಖೆಯನ್ನು ಕೂಡ
ಕೆಲವೊಂದಿಷ್ಟು ನಗರಗಳಲ್ಲಿ ಕೆಲವೊಂದಿಷ್ಟು ಸಿಟಿಗಳಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ. ಇವತ್ತಿಂದ ನಾವು ನಮ್ಮ ಜಿಲ್ಲೆಯಾದ್ಯಂತ ಇದನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ. ಆದ್ದರಿಂದ ಸಾರ್ವಜನಿಕರು ಈ ಇರುವಂಥ ಒಂದು ವ್ಯವಸ್ಥೆಯನ್ನು ಲಾಕ್ಡ್ ಹೌಸಸ್ ಬೀಡ್ ಸಿಸ್ಟಮ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ತಾವು ಹೆಚ್ಚು ಬಳಸ್ಕೊಂಡಾಗೆ ಅದು ನಮಗೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಇದರ ಬಗ್ಗೆ ಮಾಧ್ಯಮದವರು ಹೆಚ್ಚಿನ ಪ್ರಚುರಪಡಿಸಿ ಇದನ್ನು ಸಾರ್ವಜನಿಕರಿಗೆ ಒಂದು ಪೊಲೀಸರ ಜೊತೆಗೆ ಸಾರ್ವಜನಿಕರ ಸಹಕಾರ ಇದ್ದು ಪೊಲೀಸರು ಅದನ್ನು ಅಟೆಂಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಈ ಕಳ್ಳತನದ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ನಮಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ನಂಬರ್ ಇದೆ ಸರ್, ಎಸ್, ಕಾಂಟ್ಯಾಕ್ಟ್ ನಂಬರ್ ಇದರಲ್ಲಿ ಕೊಡಲಾಗಿದೆ 8277970747. ಈ ಪ್ರೆಸ್ ನೋಟಲ್ಲೂ ಇದೆ, ಈ ಪ್ಯಾಂಪ್ಲೆಟಲ್ಲೂ ಇದೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಈ ಪ್ಯಾಂಪ್ಲೆಟನ್ನು ಶೇರ್ ಮಾಡ್ತೀವಿ. ಸೊ ವಿಡಿಯೋನು ಕೂಡ ಶೇರ್ ಮಾಡ್ತೀವಿ, ಹೌ ಇಟ್ ವರ್ಕ್ಸ್ ಅಂತ ಹೇಳಿ. ಸೊ ಇದನ್ನು ಹೆಚ್ಚು ನೀವು ಬಳಸ್ತಾ ಹೋದಂಗೆ ಇದರದ ಯೋಜನೆ ಪರಿಣಾಮವಾಗಿ ಯಾಕಂತಂದರೆ ಇಟ್ ಡಿಪೆಂಡ್ಸ್ ಅಪಾನ್ ಹೌ ಮಚ್ ಪಬ್ಲಿಕ್ ವಿಲ್ ಯೂಸ್ ಇಟ್. ಅವ್ರು ಹೆಚ್ಚು ಬಳಕೆ ಮಾಡಿದಷ್ಟು ಇದರ ವ್ಯವಸ್ಥೆ ಪರಿಣಾಮಕಾರಿಯಾಗಿ ಆಗ್ತಾ ಹೋಗುತ್ತೆ. ತಾವು ಕೂಡ ಮಾಧ್ಯಮದವರು ತಮ್ಮನ್ನೇ ಲಾಕ್ ಮಾಡಿ ಹೋಗ್ಬೇಕಾದ್ರೆ ಈ ವ್ಯವಸ್ಥೆಯನ್ನು ಒಂದ್ಸಾರಿ ಚೆಕ್ ಮಾಡಿ. ವಿ ನೀಡ್ ಫೀಡ್ಬ್ಯಾಕ್. ಯಾಕಂತಂದರೆ ಇದು ಹೊಸ ವ್ಯವಸ್ಥೆ ಇರೋದ್ರಿಂದ ಹೇಗೆ ವರ್ಕ್ ಆಗುತ್ತೆ ಹೇಗಿಲ್ಲ ಅನ್ನೋದು ಕೂಡ ನಮಗೆ ಫೀಡ್ಬ್ಯಾಕ್ ಮುಖಾಂತರ ಗೊತ್ತಾಗುತ್ತೆ. ಈ ಫೀಡ್ಬ್ಯಾಕ್ ಬಂದಷ್ಟು ಕೂಡ ನಾವು ಇದನ್ನು ಇರುವಂತಹ ಕೊರತೆಗಳನ್ನು ಅಟೆಂಡ್ ಮಾಡಿ ಇದನ್ನು ಇಂಪ್ರೂವ್ ಮಾಡೋದಕ್ಕೆ ಅವಕಾಶ ಆಗುತ್ತೆ.